ನಾಗೇಂದ್ರಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗಿದೆಯಾ? ನಿನ್ನೆ ಸಿದ್ದರಾಮಯ್ಯ ಮತ್ತು ಇವತ್ತು ಪರಮೇಶ್ವರ್ ಮಾತುಕತೆಯಲ್ಲಿ ಈ ಒಂದು ಭಾವನೆ ವ್ಯಕ್ತ ಆಗಿದೆಯಾ? ವಾಲ್ಮೀಕಿ ನಿಗಮ ಹಗರಣದಿಂದ ಅರೆಸ್ಟ್ ಆಗಿದ್ದಂತಹ ನಾಗೇಂದ್ರ ಜೈಲಿನಿಂದ ಹೊರಬಂದಿರೋ ಹಿನ್ನೆಲೆಯಲ್ಲಿ ಮತ್ತೆ ಸಚಿವ ಸ್ಥಾನವನ್ನು ವಾಪಸ್ ಕೊಡ್ತಾರಾ? ಕೆಜೆ ಜಾರ್ಜ್ ಕೇಸನ್ನ ಡಾಕ್ಟರ್ ಜಿ ಪರಮೇಶ್ವರ್ ಉದಾಹರಣೆ ಕೊಟ್ಟಿರೋದು ನೋಡಿದ್ರೆ ಮತ್ತೆ ಸಚಿವ ಸ್ಥಾನ ಕೊಡ್ತಾರಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈಗ ತಕ್ಷಣಕ್ಕೆ ಆಗಲ್ಲ, ಅದಾಗೋದಿದ್ರು ಡಿಸೆಂಬರ್ ನಂತರನೇ, ಅದಕ್ಕೆ ಹೈಕಮಾಂಡ್ ಅನುಮತಿ ಬೇಕು ಅನ್ನುವಂಥ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನೂ ಆಗಬಹುದು ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ವಾಲ್ಮೀಕಿ ನಿಗಮದ ಹಗರಣದಿಂದಾಗಿ ಅರೆಸ್ಟ್ ಆಗಿ ಜೈಲು ಸೇರಿದಂತಹ ಅಂದರೆ ವಶಕ್ಕೆ ಪಡೆದಿದ್ದಂತಹ ನಾಗೇಂದ್ರ ಅವ್ರನ್ನ ಈಗ ಬೇಲ್ ಮೇಲೆ ಮತ್ತೆ ಹೊರಗಡೆ ಬಿಡಲಾಗಿದೆ. ಕೆಜೆ ಜಾರ್ಜ್ ಕೇಸಲ್ಲೂ ಹಾಗೆ ಆಗಿತ್ತು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಉದಾಹರಣೆ ಕೊಟ್ಟಿರೋದು ನೋಡಿದ್ರೆ ವಾಪಸ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಈಗ ಮತ್ತೆ ನಾಗೇಂದ್ರ ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗತ್ತಾ ಹಾಗಾದ್ರೆ ಮತ್ತೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಏನಾದರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ? ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ. ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದೆಯಾ? ಮತ್ತೇನಾದರೂ ಬೇರೆ ಚೇಂಜ್ ಮಾಡುವಂಥದ್ದು. ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಏನಾದರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ? ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ. ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದೆಯಾ? ಮತ್ತೇನಾದರೂ ಬೇರೆ ಚೇಂಜ್ ಮಾಡುವಂಥದ್ದು. ನಾಗೇಂದ್ರ ಅವರನ್ನು ಈ ಏನು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ, ಅದರಲ್ಲಿ ಅವ್ರದ್ದೇನೂ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತೊಗೊಂಡಿದ್ರು. ಇನ್ನೂ ಅಂಥದ್ದು ಭಾಳ ಕೇಸ್ಗಳಲ್ಲಿ ಆ ರೀತಿ ಆಗಿದೆ. ಆದರೆ ನಾಗೇಂದ್ರ ಅವರಿಗೆ ತೊಗೊಳ್ಳೋದು ಬಿಡೋದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಅವರು ಒಂದು ವೇಳೆ ತೊಗೋಬೇಕು ಅಂಥೇಳಿ, ಇಲ್ಲ ಅವ್ರದ್ದೇನು ತಪ್ಪಿಲ್ಲ ಅಂಥೇಳಿ ಆಗೋದಾದರೆ ತೊಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಗೊತ್ತಿಲ್ಲ ಅದು ಕೋರ್ಟಲ್ಲಿ ಡಿಸೈಡ್ ಆಗಬೇಕಲ್ಲ. ಕೋರ್ಟ್ನಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಆಗೋದಾದರೆ ನ್ಯಾಚುರಲ್, ಅದಕ್ಕಿಂತ ಇನ್ನೇನಿದೆ. ನಾಗೇಂದ್ರಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗಿದೆಯಾ? ನಿನ್ನೆ ಸಿದ್ದರಾಮಯ್ಯ ಮತ್ತು ಇವತ್ತು ಪರಮೇಶ್ವರ್ ಮಾತುಕತೆಯಲ್ಲಿ ಈ ಒಂದು ಭಾವನೆ ವ್ಯಕ್ತ ಆಗಿದೆಯಾ? ವಾಲ್ಮೀಕಿ ನಿಗಮ ಹಗರಣದಿಂದ ಅರೆಸ್ಟ್ ಆಗಿದ್ದಂತಹ ನಾಗೇಂದ್ರ ಜೈಲಿನಿಂದ ಹೊರಬಂದಿರೋ ಹಿನ್ನೆಲೆಯಲ್ಲಿ ಮತ್ತೆ ಸಚಿವ ಸ್ಥಾನವನ್ನು ವಾಪಸ್ ಕೊಡ್ತಾರಾ? ಕೆಜೆ ಜಾರ್ಜ್ ಕೇಸನ್ನ ಡಾಕ್ಟರ್ ಜಿ ಪರಮೇಶ್ವರ್ ಉದಾಹರಣೆ ಕೊಟ್ಟಿರೋದು ನೋಡಿದ್ರೆ ಮತ್ತೆ ಸಚಿವ ಸ್ಥಾನ ಕೊಡ್ತಾರಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈಗ ತಕ್ಷಣಕ್ಕೆ ಆಗಲ್ಲ, ಅದಾಗೋದಿದ್ರು ಡಿಸೆಂಬರ್ ನಂತರನೇ, ಅದಕ್ಕೆ ಹೈಕಮಾಂಡ್ ಅನುಮತಿ ಬೇಕು ಅನ್ನುವಂಥ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನೂ ಆಗಬಹುದು ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ವಾಲ್ಮೀಕಿ ನಿಗಮದ ಹಗರಣದಿಂದಾಗಿ ಅರೆಸ್ಟ್ ಆಗಿ ಜೈಲು ಸೇರಿದಂತಹ ಅಂದರೆ ವಶಕ್ಕೆ ಪಡೆದಿದ್ದಂತಹ ನಾಗೇಂದ್ರ ಅವ್ರನ್ನ ಈಗ ಬೇಲ್ ಮೇಲೆ ಮತ್ತೆ ಹೊರಗಡೆ ಬಿಡಲಾಗಿದೆ. ಕೆಜೆ ಜಾರ್ಜ್ ಕೇಸಲ್ಲೂ ಹಾಗೆ ಆಗಿತ್ತು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಉದಾಹರಣೆ ಕೊಟ್ಟಿರೋದು ನೋಡಿದ್ರೆ ವಾಪಸ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಈಗ ಮತ್ತೆ ನಾಗೇಂದ್ರ ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗತ್ತಾ ಹಾಗಾದ್ರೆ ಮತ್ತೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಏನಾದರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ? ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ. ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದೆಯಾ? ಮತ್ತೇನಾದರೂ ಬೇರೆ ಚೇಂಜ್ ಮಾಡುವಂಥದ್ದು. ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಏನಾದರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ? ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ. ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದೆಯಾ? ಮತ್ತೇನಾದರೂ ಬೇರೆ ಚೇಂಜ್ ಮಾಡುವಂಥದ್ದು. ನಾಗೇಂದ್ರ ಅವರನ್ನು ಈ ಏನು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ, ಅದರಲ್ಲಿ
ಅವ್ರದ್ದೇನೂ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತೊಗೊಂಡಿದ್ರು. ಇನ್ನೂ ಅಂಥದ್ದು ಭಾಳ ಕೇಸ್ಗಳಲ್ಲಿ ಆ ರೀತಿ ಆಗಿದೆ. ಆದರೆ ನಾಗೇಂದ್ರ ಅವರಿಗೆ ತೊಗೊಳ್ಳೋದು ಬಿಡೋದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಅವರು ಒಂದು ವೇಳೆ ತೊಗೋಬೇಕು ಅಂಥೇಳಿ, ಇಲ್ಲ ಅವ್ರದ್ದೇನು ತಪ್ಪಿಲ್ಲ ಅಂಥೇಳಿ ಆಗೋದಾದರೆ ತೊಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಗೊತ್ತಿಲ್ಲ ಅದು ಕೋರ್ಟಲ್ಲಿ ಡಿಸೈಡ್ ಆಗಬೇಕಲ್ಲ. ಕೋರ್ಟ್ನಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಆಗೋದಾದರೆ ನ್ಯಾಚುರಲ್, ಅದಕ್ಕಿಂತ ಇನ್ನೇನಿದೆ. ನಾಗೇಂದ್ರಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗಿದೆಯಾ? ನಿನ್ನೆ ಸಿದ್ದರಾಮಯ್ಯ ಮತ್ತು ಇವತ್ತು ಪರಮೇಶ್ವರ್ ಮಾತುಕತೆಯಲ್ಲಿ ಈ ಒಂದು ಭಾವನೆ ವ್ಯಕ್ತ ಆಗಿದೆಯಾ? ವಾಲ್ಮೀಕಿ ನಿಗಮ ಹಗರಣದಿಂದ ಅರೆಸ್ಟ್ ಆಗಿದ್ದಂತಹ ನಾಗೇಂದ್ರ ಜೈಲಿನಿಂದ ಹೊರಬಂದಿರೋ ಹಿನ್ನೆಲೆಯಲ್ಲಿ ಮತ್ತೆ ಸಚಿವ ಸ್ಥಾನವನ್ನು ವಾಪಸ್ ಕೊಡ್ತಾರಾ? ಕೆಜೆ ಜಾರ್ಜ್ ಕೇಸನ್ನ ಡಾಕ್ಟರ್ ಜಿ ಪರಮೇಶ್ವರ್ ಉದಾಹರಣೆ ಕೊಟ್ಟಿರೋದು ನೋಡಿದ್ರೆ ಮತ್ತೆ ಸಚಿವ ಸ್ಥಾನ ಕೊಡ್ತಾರಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈಗ ತಕ್ಷಣಕ್ಕೆ ಆಗಲ್ಲ, ಅದಾಗೋದಿದ್ರು ಡಿಸೆಂಬರ್ ನಂತರನೇ, ಅದಕ್ಕೆ ಹೈಕಮಾಂಡ್ ಅನುಮತಿ ಬೇಕು ಅನ್ನುವಂಥ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನೂ ಆಗಬಹುದು ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ವಾಲ್ಮೀಕಿ ನಿಗಮದ ಹಗರಣದಿಂದಾಗಿ ಅರೆಸ್ಟ್ ಆಗಿ ಜೈಲು ಸೇರಿದಂತಹ, ಅಂದರೆ ವಶಕ್ಕೆ ಪಡೆದಿದ್ದಂತಹ ನಾಗೇಂದ್ರ ಅವ್ರನ್ನ ಈಗ ಬೇಲ್ ಮೇಲೆ ಮತ್ತೆ ಹೊರಗಡೆ ಬಿಡಲಾಗಿದೆ. ಕೆಜೆ ಜಾರ್ಜ್ ಕೇಸಲ್ಲೂ ಹಾಗೆ ಆಗಿತ್ತು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಉದಾಹರಣೆ ಕೊಟ್ಟಿರೋದು ನೋಡಿದ್ರೆ ವಾಪಸ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಈಗ ಮತ್ತೆ ನಾಗೇಂದ್ರ ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗತ್ತಾ ಹಾಗಾದ್ರೆ ಮತ್ತೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಏನಾದರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ ಸರ್? ಸಂಪುಟ ಪುನರ್ರಚನೆ ಸಾಧ್ಯತೆ ಇದೆ? ಇಲ್ಲಪ್ಪ, ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದೆಯಾ? ಅಲ್ಲಲ್ಲ, ಸೇರಿಸ್ಕೊತಾರೆ, ಮತ್ತೇನಾದರೂ ಬೇರೆ ಚೇಂಜ್ ಮಾಡುವಂಥದ್ದು. ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಏನಾದರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ ಸರ್? ಸಂಪುಟ ಪುನರ್ರಚನೆ ಸಾಧ್ಯತೆ ಇದೆ? ಇಲ್ಲಪ್ಪ, ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದೆಯಾ? ಅಲ್ಲಲ್ಲ, ಸೇರಿಸ್ಕೊತಾರೆ, ಮತ್ತೇನಾದರೂ ಬೇರೆ ಚೇಂಜ್ ಮಾಡುವಂಥದ್ದು. ನಾಗೇಂದ್ರ ಅವರನ್ನು ಈ ಏನು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ, ಅದರಲ್ಲಿ ಅವ್ರದ್ದೇನೂ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತೊಗೊಂಡಿದ್ರು. ಇನ್ನೂ ಅಂಥದ್ದು ಭಾಳ ಕೇಸ್ಗಳಲ್ಲಿ ಆ ರೀತಿ ಆಗಿದೆ. ಆದರೆ ನಾಗೇಂದ್ರ ಅವರಿಗೆ ತೊಗೊಳ್ಳೋದು ಬಿಡೋದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಅವರು ಒಂದು ವೇಳೆ ತೊಗೋಬೇಕು ಅಂಥೇಳಿ, ಇಲ್ಲ ಅವ್ರದ್ದೇನು ತಪ್ಪಿಲ್ಲ ಅಂಥೇಳಿ ಆಗೋದಾದರೆ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಗೊತ್ತಿಲ್ಲ ಅದು ಕೋರ್ಟಲ್ಲಿ ಡಿಸೈಡ್ ಆಗಬೇಕಲ್ಲ. ಕೋರ್ಟ್ನಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಆಗೋದಾದರೆ ನ್ಯಾಚುರಲ್, ಅದಕ್ಕಿಂತ ಇನ್ನೇನಿದೆ. ನಾಗೇಂದ್ರ ಅವರನ್ನು